ಹಾ ಅಂಗಣ ಒಳಭಾಗದ ನಿರಂಜನ ಮತ್ತು ಸಾಗರ್ ಭಂಡಾರಿ ಮೊದಲ ಹಂತದ ದಾಂಡಿಗರ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ರೆ ಇತ್ತ ಪಾಂಚಜನ್ಯ ಕೊನಾ ಲೀಗ್ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎರಡು ತಂಡಗಳು ಕೂಡ ಆಲ್ಮೋಸ್ಟ್ ಇವಾಗಲೇ ಲೀಗ್ನ ಎರಡು ಪಂದ್ಯಾಟ ಜಯವನ್ನು ದಾಖಲಿಸಿರೋದ್ರಿಂದ ಇಲ್ಲಿ ಗೆಲ್ಲುವ ತಂಡ ನೇರವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಲಾಸ್ಟ್ ಲೀಗ್ ಪಂದ್ಯಾಟ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ವರ್ಸಸ್ ಮೈಟಿ ಜೈರಾಬಾದ್. ನಿಮ್ಮನ್ನ ಕಾಯ್ತಾ ಇದ್ದಾರೆ ಈ ಕಡೆ. ಹಾ ಓಕೆ, ಪಂದ್ಯಾಟ ಆರಂಭ ಆದಷ್ಟು ಬೇಗ ಮಾಡಿಕೊಳ್ಳಿ ಅನ್ನೋದ ಕೇಳ್ತಾ ಇದ್ದೇವೆ. ಬೆಳಗಿನವರೆಗೆ ಪಂದ್ಯಾಟ ನಡೆಸುವ ಇರಾದೆ ಇವತ್ತು ನಮ್ಮ ಹತ್ರ ಇಲ್ಲ. 6 ದಿನಗಳ ಕಾಲ ನಿರಂತರವಾಗಿ ಟೂರ್ನಮೆಂಟ್ ನಡೀತಾ ಇರೋದ್ರಿಂದ ಆ ನಿಟ್ಟಲ್ಲಿ ಇವತ್ತು ಆದಷ್ಟು ಬೇಗ ಪಂದ್ಯಾಟ ಮುಗಿಸುವ ಇರಾದೆಯಲ್ಲಿದ್ದಾರೆ ಫ್ರೆಂಡ್ಸ್ ಸಾಗರ. ಟಾಸು ಎಲುವೆಯನ್ನು ಪಡ್ಕೊಂಡಂತ ಈ ಒಂದು ತಂಡ ಪಾಂಚಜನ್ಯ ಫ್ರೆಂಡ್ಸ್ ಸಾಗರ ಕಿರಣ್ ದೊಡ್ಡಮನೆ, ಉಮೇಶ್ ಬಾಳೆಗುಂಡಿ ಮತ್ತು ಚರಣ್ ಅವರ ನೇತೃತ್ವದಲ್ಲಿ ಆಡ್ತಾ ಇದ್ರೆ ರೇಣುಗೌಡರ ಮುಂದಾಳುತ್ವದ ಒಂದು ತಂಡ ಕೂಡ ಫ್ರೆಂಡ್ಸ್. ಕಿರಣ್ ಗೌಡ ಆಲ್ರೆಡಿ ತಂಡದ ಉಸ್ತುವಾರಿಯನ್ನ ಇದೇ ಹಂತ ನೋಡ್ತಾ ಇದ್ದಾರೆ. ಪಾಂಚಜನ್ಯ ಮುಂದಿನ ಹಂತದಲ್ಲಿ ಐತಿಹಾಸಿಕ ದಾಖಲೆ ಪಂದ್ಯಾಟವನ್ನು ನಡೆಸೋದಕ್ಕೆ ಮುಹೂರ್ತವನ್ನ ಇಟ್ರೆ ಈಗಾಗಲೇ 2 ಐತಿಹಾಸಿಕ ದಾಖಲೆ ಪಂದ್ಯಕೂಟಗಳನ್ನ ನಡೆಸಿದ ತಂಡ ಫ್ರೆಂಡ್ಸ್ ಬೆಂಗಳೂರು. 50 ತಂಡಗಳಿಗೆ ಕೂಡ ಫ್ರೀ ಎಂಟ್ರಿಯನ್ನು ಕೊಟ್ಟು ಪಂದ್ಯಾಟ ನಡೆಸಿದ ಕರ್ನಾಟಕದ ಏಕಮಾತ್ರ ಟೆನ್ನಿಸ್ ಬಾಲ್ ತಂಡ ಫ್ರೆಂಡ್ಸ್ ಆದ್ರೆ ಆಯೋಜಕರೇ ಪ್ರಾಯೋಜಕರು ಪರಿಕಲ್ಪನೆಯನ್ನ ಕೂಡ ಟೆನ್ನಿಸ್ ಬಾಲ್ ನಲ್ಲಿ ಮೊದಲಾಗಿ ಹುಟ್ಟು ಹಾಕಿದಂತ ಈ ಒಂದು ತಂಡ ರೇಣುಗೌಡ್ರ ತಂಡ ಫ್ರೆಂಡ್ಸ್ ಸಾಗರ ಪಂದ್ಯಕೂಟವನ್ನು ಆಡ್ತಾ ಇದೆ. ಯತೀಶ ಕೊಡಗು ಚೆಂಡು ವಿಭಾಗದಲ್ಲಿ ಬರೀ ಸುಲಭ ಕ್ಯಾಚ್ ಅನ್ನ ಪ್ರಣವ್ ಕೈ ಚೆಲ್ಲಿದ್ರು. ಮೊದಲ ಚೆಂಡಲ್ಲಿ ಇವಾಗ ಜೀವದಾನವನ್ನು ಪಡ್ಕೊಳ್ತಾ ಇರುವಂತಹ ನಿರಂಜನ ಅದೃಷ್ಟದ ಆಟದಲ್ಲಿ ಮೊದಲ ಒಂದು ಜೀವದಾನವನ್ನು ಕೂಡ ಪಡ್ಕೊಂಡ್ರು. 2 ಬಾರಿ ಪಾಂಚಜನ್ಯ 40 ಕಟ್ ಪಂದ್ಯಾಟವನ್ನ ಕೂಡ ಸಂಯೋಜನೆ ಮಾಡಿತ್ತು. ಫ್ರೀ ಎಂಟ್ರಿಯನ್ನ ಕೂಡ ಅದರಲ್ಲಿ ನೀಡಿದಂತ ತಂಡ ಪಾಂಚಜನ್ಯ. 5 ಲಕ್ಷ ರೂಪಾಯಿಗಳ BSc ಪಂದ್ಯಾಟದ ಚಾಂಪಿಯನ್ಗಳು, ಹೊಸ ಇತಿಹಾಸವನ್ನ ಈ ವರ್ಷ ಸೃಷ್ಟಿಸಿದ ಕುಂದಾಪುರ ಮತ್ತೊಂದು ತಂಡ. ಈ ಒಂದು ಟೂರ್ನಿಗೆ ಗಡಿಕಟ್ಟೆ ತಂಡ ಆಗಮಿಸಿ ತನ್ನ ಉತ್ತಮ ಪ್ರದರ್ಶನವನ್ನು ತೋರಿದೆ. ಗಡಿಕಟ್ಟೆ ರಾಘವೇಂದ್ರ ಅವರಿಗೆ ಧನ್ಯವಾದಗಳು ಈ ಒಂದು ಟೂರ್ನಿಯ ಪರವಾಗಿ. ಅಂಗಡ ಒಳಭಾಗದಲ್ಲಿ 2ನೇ ಚೆಂಡು ಇತರದ ನಿವಾರಣೆ ಮಾಡೋ ಪ್ರಯತ್ನ ಸಾಗರ್ ಭಂಡಾರಿಗೆ ಒಟ್ಟುಗಳು ಬರ್ತಾ ಇಲ್ಲ. ಬಿರುಸಿನ ಹೊಡೆತಗಳ ಅನುಭವಿ ಆಲ್ರೌಂಡರ್ ಆಟಗಾರ ಕೂಡ ಭಂಡಾರಿ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಸಸಿಕ್ ನಾಗರಾಜ ಅತ್ಯುತ್ತಮ ಆಲ್ರೌಂಡರ್ ಕೂಡ ಪಾಂಚಜನ್ಯ ಫ್ರೆಂಡ್ಸಿನ ಪರವಾಗಿ. ಭರತ್ ಕಿಳಿಯಾರು ಈ ತಂಡ ಮತ್ತೋರ್ವ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ. ಕೊಡಗು ಯತೀಶ್ ಅಸ್ಗಾರಿಕೆ ಭಾಗವನ್ನು ಮುಂದುವರಿಕೆ ಮಾಡಿಕೊಂಡ್ರು. ಕೊನಾ ಲೀಗ್ ಪಂದ್ಯಾಟವನ್ನು 2 ತಂಡಗಳು ಆಡ್ತಾ ಇದೆ. ಇದಾದ ಬಳಿಕ ಯುನೈಟೆಡ್ ಜಾಗ್ವಾರ್ ಮತ್ತು ಮೈಟಿ ನಡುವಣ ಲಾಸ್ಟ್ ಲೀಗ್ ಟೂರ್ನಮೆಂಟ್ಗಾಗಿರ್ತದೆ. ಸಾಗರ್ ಭಂಡಾರಿ ಓಟವನ್ನು ದಾಖಲಿಸ್ತಾ ಇಲ್ಲ. ಔಟ್ಸೈಡ್ ಡೆಲಿವರಿಯನ್ನು ಕಂಡುಕೊಂಡ್ರಿ. ಹಂತದಲ್ಲಿ ಮೊದಲ 3 ಚೆಂಡಲ್ಲಿ ಇವಾಗ 1 ಓಟ ಮಾತ್ರ ಫ್ರೆಂಡ್ಸ್ಗೆ ದಾಖಲಾಗ್ತಾ ಇದೆ. 12 ತಂಡಗಳು ರಾಷ್ಟ್ರಮಟ್ಟ ವಿಭಾಗದಲ್ಲಿ ಆಡ್ತಾ ಇದ್ದು ಯಾರು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. 4ನೇ ಬಾರಿ ಯತೀಶ ಕೊಡಗು ಭಂಡಾರಿಯನ್ನ ನಿಯಂತ್ರಿಸ್ತಾ ಇದ್ದಾನೆ. ಈ ಹಂತದಲ್ಲಿ
ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಾಡು. ಪಾಂಚಜನ್ಯ ಹೊಸ ತಂಡ, 30 ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂದು ತಂಡ ಫ್ರೆಂಡ್ಸ್ ಮುಖಾಮುಖಿ ಆಗ್ತಾ ಇದ್ದಾರೆ. ಮತ್ತೆ ಕೊಡಗು ಯತೀಶ, ಈ ಬಾರಿ ಸಾಗರ್ ಭಂಡಾರಿಗೆ ಚೆಂಡು ದೀಪಕ್ಷ ಕವರ್ಸಿ ಮಾಡಿಕೊಂಡ ಭಾಗದಲ್ಲಿ ಈ ತನ್ಮಧ್ಯೆ ಮೊದಲ ರಿವರ್ಸ್ ಸಿಕ್ಸರ್ ಭಂಡಾರಿಯ ಮುಖೇನ ಈ ಬಾರಿ ಫ್ರಾನ್ಸಿನ ಈ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಲಾಸ್ಟ್ ಬಾಲ್. ವಾಲಂಟಿಯರ್ಸ್ ಚೆಂಡು ಆ ಕಡೆ ಹೊರಗಡೆ ಹೋಗಿದೆ. ಆಟಗಾರರನ್ನು ಹೊರಗಡೆ ಕಳಿಸಬೇಡಿ, ನೀವೇ ಚೆಂಡುಗಳನ್ನ ತರಬೇಕು. ಮೊದಲ ಓವರ್ 5 ಚೆಂಡುಗಳ ಮುಕ್ತಾಯದಲ್ಲಿ ಇವಾಗಲೇ 7 ಓಟವನ್ನು ಪೇರಿಸ್ತಾ ಇರುವಂತ ಬೆಂಗಳೂರು ಫ್ರಾನ್ಸ್ ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಮತ್ತೆ ಅತೀಶ್ ಕೊಡಗು, ಸಾಗರ ಶಾಂತಬೇರಿಯ ಗೋಪಾಲಗೌಡ ಕ್ರೀಡಾಂಗಣ ನಡೀತಾ ಇರುವಂತ ಹೊನಲು ಬಳಕೆನ ಹಗಲು ರಾತ್ರಿ ಪಂದ್ಯಕೂಟ ಅಂತಿಮ ಹಂತದಲ್ಲಿ ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತದ ಹೊಡೆತ ಭಾಗದಲ್ಲಿ 1 ಓಟ. ಕೊನೆ ಹಂತದಲ್ಲಿ 2 ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಮೊದಲ ಓವರ್ ಮುಕ್ತಾಯವನ್ನು ಕಂಡ ಈ ಒಂದು ಪಂದ್ಯಾಟ ಫ್ರೆಂಡ್ಸ್ ಬೆಂಗಳೂರು 9 ಓಟವನ್ನು ಪೇರಿಸ್ತಾ ಇದೆ. ಈ ಕ್ರೀಡಾ ಋತುವನ್ನು ಬಿಟ್ಟು ಹಿಂದಿನ 2 ಕ್ರೀಡಾ ಋತುವಿನಲ್ಲಿ ಸತತವಾಗಿ ಫೈನಲ್ ಆಡಿದಂತಹ ಈ ಒಂದು ತಂಡ 30ಕ್ಕಿಂತ ಮಕ್ಕಿದ ಫೈನಲ್ ಪ್ರವೇಶವನ್ನು ಕೂಡ ಮಾಡಿದಂತಹ ಫ್ರೆಂಡ್ಸ್ ಆದ್ರೆ ಟೆನ್ನಿಸ್ ಬಾಲ್ ನಲ್ಲಿ ಚಾಪನ್ನು ಮೂಡಿಸುವ ಪ್ರಯತ್ನ ಕೈ ಹಾಕ್ತಾ ಇದೆ ಪಾಂಚಜನ್ಯ. ಫ್ರೆಂಡ್ಸ್ ಸಾಗರ ಮಲ್ನಾಡು ಮೊದಲ ಓವರೇ ಮುಗಿತಾ ಇದ್ದ ಹಾಗೆ 2ನೇ ಓವರ್ಗಾಗಿ ಇವಾಗ ಸ್ವಸ್ತಿಕ್ ನಾಗರಾಜ RBD ಅಂಡನ್ನು ಬಳಸ್ತಾ ಇರುವಂತ ಮತ್ತೊರು ಅನುಭವಿ ಆಟಗಾರನು ಕೂಡ ಕ್ರಿಕ್ ಲೈನ್ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಗೋಡಾಕ್ಷಣ ಭಾಗದಲ್ಲಿ ಸಚಿನ್ ಕೋಟೇಶ್ವರ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ದೀಪಕ್ಷ ಕವರ್ಸ್ ಅಲ್ಲಿ ಪ್ರಮೋದ್ ಆಡ್ತಾ ಇದ್ದಾನೆ. ಪಾಯಿಂಟ್ ಭಾಗದಲ್ಲಿ ಪ್ರಣವ್ ಒಂದು ಕ್ಯಾಚ್ ಅನ್ನು ಈಗಾಗಲೇ ಕೈ ಚೆಲ್ಲಿದಂತ ಪ್ರಣವ್ ಆ ನಿಟ್ಟಲ್ಲಿ ನಿರಂಜನ್ಗೆ ಮೊದಲ ಜೀವದಾನವನ್ನು ಕೂಡ ಈ ಪಂದ್ಯಾಟದಲ್ಲಿ ಬಿಟ್ಕೊಟ್ರು. ಸೊಸೈಕ್ 2ನೇ ಓವರ್ ಮೊದಲ ಚೆಂಡು ಅವಕಾಶ ಇತ್ತು. ಮಿಡಾಲ್ ಭಾಗದಲ್ಲಿ 1 ಓಟ ಸೇರ್ಪಡೆ. ತಳ ಮೊತ್ತ 10 for no loss. ಫ್ರೆಂಡ್ಸ್ ಈ ಪಂದ್ಯಕೂಟವನ್ನು ಆಡ್ತಾ ಇದೆ. ಕಳೆದ ವರ್ಷ ಸೆಮಿಫೈನಲ್ ಅನ್ನ ಬಿಟ್ಕೊಟ್ಟಿತ್ತು ಫ್ರೆಂಡ್ಸ್. ಮೈದಾನದ ಒಂದು ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಬೆಳಗ್ಗಿನವರೆಗೂ ಪಂದ್ಯಾಟ ಈ ಹಿಂದಿನ ಸಾಗಿತ್ತು. ಈ ಬಾರಿ ಸಾಗರ್ ಭಂಡಾರಿಗೆ ಸದಾ ಚೆಂಡು ಫುಲ್ ಟಾಸ್ ಆಗಿ ಬೆಳೆದ ಮುಖೇನವಾಗಿ ಮಿಡ್ ವಿಕೆಟ್ ಸಿಮರ್ ಭಾಗದಲ್ಲಿ ಮತ್ತೆ ಸಿಕ್ಸರ್ ಸಾಗರ್ ಭಂಡಾರಿಯ ಮುಖೇನವಾಗಿ ಬಹಳ ಶುದ್ಧವಾದ ಸಿಕ್ಸರ್. ರಿವರ್ಸ್ ಶಾಟ್ ದಾಖಲಿಸಿದ ಭಂಡಾರಿ ಇವಾಗ ಮಿಡ್ ವಿಕೆಟ್ ನಲ್ಲಿ ದಾಖಲಿಸಿದ್ರು. ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. ದಳ ಮೊತ್ತ 16 ಮತ್ತು ತಮರಿತೊಂದು ಎಸೆತ ಲಾಂಗ್ ಆನ್ ಭಾಗದಲ್ಲಿ ಚೆಂಡು ಮತ್ತೆ ಹೊಂದಾಣಿಕೆ ಕೊರತೆಯನ್ನು ಕಾಣ್ತಾ ಇರುವಂತ ಪಾಂಚಜನ್ಯ ಲಾಂಗ್ ಆನ್ ಭಾಗದಲ್ಲಿ ಬೌಂಡ್ರಿಯನ್ನು ಬಿಟ್ಕೊಟ್ರು. 4 ಓಟಗಳ ಸೇರ್ಪಡೆ ಸಾಗರ್ ಭಂಡಾರಿ ಖಾತೆಗೆ. ಸ್ಕೋರ್ 20. ಸ್ಕೋರರ್ ಗುಂಡ. ಇತ್ತೀಚೆಗೆ ಕಾಶ್ಮೀರದಲ್ಲಿ ಗುಂಡಿನ ಶಬ್ದ ಜಾಸ್ತಿ ಆಗ್ತಾ ಇದೆ. ಈ ತನ್ಮಧ್ಯೆ ಮತ್ತೊಂದು ಬಾಲ್ ಸಮರ್ಥ ಸೇರ್ಪಡೆ ಸಾಗರ್ ಭಂಡಾರಿ. ಯಾವುದೇ ಹಂತಲ್ಲೂ ಕೂಡ ಫ್ರೆಂಡ್ಸಿನ ಆರಂಭಿಕ ಹಂತದ
ಅಡಿಪಾಯವನ್ನ ಇತ್ತೀಚಿನ ವರ್ಷಗಳ ಕಟ್ಟುವಂತ ಪ್ರಮುಖ ಆಟಗಾರ ಸಾಗರ್ ಭಂಡಾರಿ ಓಟವನ್ನು ಪಡ್ಕೊಂಡ್ರು ಸ್ಕ್ವಾನಿಗ ಭಾಗದಲ್ಲಿ. ತಳ ಮೊತ್ತ ಕೂಡ 21ಕ್ಕೆ ನೋ ಲಾಸ್. ಮತ್ತೆ ಸ್ವಸ್ತಿ ಕೊತ್ತಂಬರಿ ಕೆಲಸವನ್ನ ಕಂಡುಕೊಂಡ್ರು. ನಿರಂಜನ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ದಾಖಲಾಗ್ತಾ ಇದೆ. ಈ ಓವರ್ ಕೊನೆ ಒಂದು ಎಸೆತ ಈಗ ಬಾಕಿ ಇದೆ. ಆರ್ಬಿಡಿ $% ಬಳಸ್ತಾ ಇದ್ದಾನೆ ಸ್ವಸ್ತಿಕ್. ಉತ್ತಮರಿದ ಹೊಡೆತ ಮಿಡಾನ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. 2ನೇ ಓವರ್ ಮುಕ್ತಾಯ. ಸ್ವಸ್ತಿಕ್ ಓವರ್ ಮುಗಿಸಿದ್ರು. ತಳಮೊತ್ತ $2. 22ಕ್ಕೆ ನೋ ಲಾಸ್ ಫ್ರೆಂಡ್ಸ್ ಬ್ಯಾಂಗ್ಳೂರ್. ವಸ್ತುಶಃ ಈ ಕ್ರೀಡಾ ಋತುವಿನ ಕೊನೆ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಮುಂದಿನ ವಾರ BMK ಆದರೆ ಅದಾದ ಬಳಿಕ ಬೆಂಗಳೂರಿನ ದೇವೇಗೌಡ ಕಪ್. ಈ ಪಂದ್ಯಾಟಗಳೇ ಬಹುಶಃ ಈ ವರ್ಷದ ಮುಂದಿನ 2 ಪ್ರಮುಖ ಟೂರ್ನಮೆಂಟ್ಗಳು. ಕರಾವಳಿ ಅನ್ನುವಂಥದ್ದು ಬಂದಾಗ ಬಹುಶಃ ಮೇ 15-20ರವರೆಗೆ ರಿಜಿಸ್ಟ್ರೇಷನ್ ಅನ್ನ ಕ್ರಿಕೆಟ್ ಅಲ್ಲಿ ಮಾಡ್ತಾರೆ. ಅದಾದ ಬಳಿಕ ಒಂಥರ ಈ ಟೂರ್ನಮೆಂಟ್ ಕಂಡಕ್ಟ್ ಮಾಡುವುದೇ ಒಂಥರ ಕಷ್ಟ ಸಾಧ್ಯವಾಗಿರುವಂತಹ ವಿಚಾರ. ಯಾಕಂದ್ರೆ ಮಳೆಗಾಲದಲ್ಲಿ ಅದು ಕೂಡ ಕರಾವಳಿ ಭಾಗ ನಿರಂತರವಾಗಿ 6 ತಿಂಗಳ ಮಳೆ ಬರ್ತದೆ. ಜೂನ್ ತಿಂಗಳಲ್ಲಿ ಆರಂಭವಾಗುವಂತ ಕಾಲಘಟ್ಟ ಒಂದಿತ್ತು. ಆದ್ರೆ ಇತ್ತೀಚೆಗೆ ಅಕಾಲಿಕವಾಗಿ ಸತತವಾಗಿ ಮಳೆ ಆಗ್ತಾ ಇದೆ. ನಾಗ ಪೂಜಾರಿ ಮತ್ತು ಸೋನು ಈ ಮಳೆ ನಡುವೆಯೂ ಕೂಡ ಪೂನಕ್ಕೆ ಸತತವಾಗಿ ಹೋಗಿ ಬಂದ್ರು. ಹೌದು, ನಮ್ಮ ಪುಣ್ಯಕ್ಕೆ ನಮ್ಗೆ ಮರ್ಸಿಯೇ ಗತಿ. ಇವರಿಗೆ ಫ್ಲೈಟ್ ಇರ್ತದೆ. ಬಂದ್ರ ವರ್ಲ್ಡ್ ಬಿಲ್ಲವರ್ಸ್ ನಮ್ಮ ಬಿಲ್ಲವರಿಗೆ ಒಂದು ವೇದಿಕೆ ಆಯ್ತು. 3ನೇ ಅವರಿಗೆ ಬರ್ತಾ ಇರುವಂತ ಬೌಲರ್ ಯತೀಶ. ಕೊಡಗಿನ ಹುಡುಗ ಸಾಗರದಲ್ಲಿ ಆಡ್ತಾ ಇದ್ದಾನೆ ಪಾಂಚಜನ್ಯದ ಪರವಾಗಿ. ನಿರಂಜನ್ಗೆ ಸದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬಹಳ ಶುದ್ಧವರ ಕ್ಷೇತ್ರ ರಕ್ಷಣೆ ವಿನೋದ ಈ ಬಾರಿ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಕೊನೆ ಹಂತದಲ್ಲಿ 2 ಓಟ ಮಾತ್ರ ಲಾಂಗ್ ಆನ್ ನಲ್ಲಿ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 24ಕ್ಕೆ ನೋ ಲಾಸ್. ಒಂದು ಕಾಲಘಟ್ಟ ರಾಕರ್ಸಿನ ತಂಡದ ಪರವಾಗಿ ಆಡ್ತಾ ಇದ್ದ ಯುವ ಆಟಗಾರ ನಿರಂಜನ. ಈ ಬಾರಿ ಮತ್ತೊಂದು ಔಟ್ ಸ್ವಿಂಗ್ ಡೆಲಿವರಿ. ಈಗ ಫ್ರಂಟ್ಸಿನಲ್ಲಿ ಆಡ್ತಾ ಇದ್ದ ನಿರಂಜನ. ಓಟಗಳು ಬರ್ತಾ ಇಲ್ಲ. ಮಾಸುಮರ್ತ ತಿರುವನ್ನ ಪಡ್ಕೊಳ್ತಾ ಇರುವಂತ ಚೆಂಡು ಫ್ರಂಟ್ಸಿನ ಮೊತ್ತ 24ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಇಲ್ಲಿ ಫ್ರೆಂಡ್ಸಿನ ಅಭಿಮಾನಕ್ಕಿಂತ ಭಂಡಾರಿ ಅಭಿಮಾನ ಇವರಿಬ್ಬರಿಗೆ ಜಾಸ್ತಿ ಆಗಿದೆ. ಒಬ್ಬ ಕಿರಣ್ ಚುಕ್ಕಿ, ಇನ್ನೊಬ್ಬ ಸಂದೀಪ. 3ನೇ ಬಾರಿ ಕೊಡಗು ಯತೀಶನ ಔಟ್ಸ್ವಿಂಗ್ ಡೆಲಿವರಿಗಳು. ನಿರಂಜನನ ಲೆಕ್ಕಾಚಾರವನ್ನ ಸ್ವಲ್ಪ ಮಟ್ಟಿಗೆ ಅಲ್ಲೋಲ ಕಲ್ಲೋಲ ಇದೇ ಹಂತದಲ್ಲಿ ಮಾಡ್ತಾ ಇದೆ. ಮುಂದಿನ ಹಂತದಲ್ಲಿ ಬಹುಶಃ ಭರತ್ ಗಿಳಿಯರನ್ನ ಕಣಕ್ಕಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಪಾಂಚಜನ್ಯ. 4ನೇ ಬಾರಿ ಯಾರ್ಕರ್ ಡೆಲಿವರಿ. ಅವಕಾಶ ಕ್ಲೋಸ್ ಆಗಿರುವಂತಹ ಒಂದು ರನ್ಔಟ್ ಅಪೀಲ್ ತನ್ನ ಮೂಲಕ ಸ್ಕ್ವಾಲ್ ಆಗಿನ ಫೀಲ್ಡರ್ ಈ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಥರ್ಡ್ ಅಂಪೈರ್ ಇವಾಗ ಅದ್ಯಾವ ರೀತಿ ಬರ್ತದೆ ನೋಡ್ಬೇಕಾಗಿದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಮತ್ತೊಂದೆಡೆಯಲ್ಲಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡಗಳು ಟಾಸಿ ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದಾವೆ. ಸಾಗರ ಫ್ರೆಂಡ್ಸ್ ಕೇಳಸಿನ ಆಶ್ರಯದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ರಹಸ್ಯ ಮಾಡುವ ಈ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಎಲ್ಲಿ ಸಾಗ್ತಾ ಇದೆ. 6 ದಿನಗಳ ಕಾಲ ಇವತ್ತು ಕೊನೆಯ ದಿನ. ಅದಾವ ತಂಡ ಇಲ್ಲಿ ಪ್ರಶಸ್ತಿಯನ್ನ ಜಯಿಸಾರೆ ನೋಡಬೇಕಾಗಿದೆ.
ಎಸ್ ತಳಮಡಿಶನ್ ಸಾಗರ್ ಭಂಡಾರಿ ರನೌಟ್ ಆಘಾತವನ್ನ ಕಂಡ ಫ್ರೆಂಡ್ಸ್ ಬಹುಶಃ ಹಂತದಲ್ಲಿ ನಿರಂಜನ ಕೊನೆ ಹಂತದಲ್ಲಿ ಓಟವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರು. ಭಂಡಾರಿ ಆಟ ಮುಕ್ತಾಯವಾಗ್ತಾ ಇದ್ದ ಹಾಗೆ ಭಂಡಾರಿಯ ವೈಯಕ್ತಿಕ ಮೊತ್ತ 19 + 1 20. ಈ ರೀತಿಯಾಗಿ 19 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಸಾಗರ್ ಭಂಡಾರಿ ಆಟ ಮುಕ್ತಾಯವಾಗ್ತಾ ಇದೆ. ತಳಮೊತ್ತ 24. ಅಂಗಣ ಒಳಭಾಗದತ್ತ ಗಿಳಿಯಾರ್ ನಾಗನ ಸೇರ್ಪಡೆ. ನಿನ್ನೆ ರಾತ್ರಿ ಐಜಾನ್ ವಿರುದ್ಧ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ. ಈ ಪಂದ್ಯಾಟ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡ್ಬೇಕಾಗಿದೆ. ಲಾಸ್ಟ್ 2 balls ಆರ್ ರಿಮೈನಿಂಗ್ ನೌ. ಸತತವಾಗಿ 2 ಪಂದ್ಯಾಟಗಳ ಜಯವನ್ನು ದಾಖಲಿಸಿರುವಂತಹ ಪಾಂಚಜನ್ಯ ಫ್ರೆಂಡ್ಸ್ ಮಲ್ನಾಡ್ ಸಾಗರ. ಕೊಡಗು ಯತೀಶ ಮತ್ತೆ ಬರ್ತಾ ಇದ್ರೆ ಸ್ಕಾರಿಕವಾಗಿ ಮುಂದುವರಿಸಿದ 5ನೇ ಎಸೆತ. ನಾಗ ಲೇಟ್ ಕಟ್ಟನ ಮಾಡಿದ್ರು. ರನೌಟ್ ಮಾಡೋ ಅವಕಾಶ ಇದೆ. ಓಟ್ಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಓವರ್ ಅನ್ನು ಮುಂದುವರಿಸ್ತಾ ಇರುವಂತ ಯತೀಶ ಕೊಡಗು. ಇದುವರೆ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 5 ಚೆಂಡುಗಳ ಮುಕ್ತಾಯವೂ ಕೂಡ ನಾಗಾ ಶಾಯ್ಕರಲ್ಲಿ. 3ನೇ ಓವರ್ ಅಂತಿಮ ಚೆಂಡು ಲಕ್ಷಕಮಾಗದಲ್ಲಿ ಟರ್ನ್ ಆಗ್ತಾ ಇದೆ. ಪ್ರಯತ್ನ ಕೊನೆ ಹಂತದಲ್ಲಿ 2 ಓಟಗಳ ಸೇರ್ಪಡೆಯನ್ನು ಕೂಡ ಗಿಳಿಯಾರ್ ನಾಗ ದಾಖಲಿಸಿದ್ರು. 3ನೇ ಓವರ್ ಮುಕ್ತಾಯದ ಹಂತದಲ್ಲಿ 26 ಓಟಗಳು ದಾಖಲಾಗ್ತಾ ಇದೆ. ಫ್ರಾನ್ಸಿನ ಮೊತ್ತ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. ಇನ್ನು 2 ಓವರ್ಗಳು ಮೊದಲ ಹಂತದಲ್ಲಿ ಬಾಕಿ ಇದೆ. ಟೂರ್ನಮೆಂಟಿನ ಪ್ರಥಮ ಸ್ಥಾನ ನಗದಿನ ದಾನಿಗಳು RBD ಮಹೇಶ್ ಸಾಗರ ಹಾಗೂ ಜಲೀಲ್ ಸಾಗರ್ ಅವರ ಮುಂದಾಳುತ್ತದ ಈ ಒಂದು ಸಂಸ್ಥೆ ನಮ್ಮ ಟೂರ್ನಮೆಂಟಿನ ಮೊದಲ ಸ್ಥಾನ ನಗದು 3 ಲಕ್ಷ ರೂಪಾಯಿಗಳ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಒಂದು ಸಂಸ್ಥೆಯೂ ಕೂಡ 2ನೇ ಬಹುಮಾನದ ಪ್ರಾಯೋಜಕರು ಮಧು ಬಂಗಾರಪ್ಪನವರು ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಘನ ಸರ್ಕಾರದ ಸಚಿವರು ಕೂಡ, ಅದೇ ರೀತಿ ಶಿವರಾಮ ಪಡಗೋಡು ಉದ್ಯಮಿಗಳು ಅವರಿಗೆ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯಕ್ಷ ಪರೋಕ್ಷ ಮಾಡೋ ಸಹಕಾರಕ್ಕಾಗಿ ಎಲ್ಲ ನಮ್ಮ ದಾನಿಗಳಿಗೆ ಕೂಡ ಸಾಗರ ಫ್ರೆಂಡ್ಸ್ನ ಪರ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಏತನ್ಮಧ್ಯೆ ಭರತ್ ಗಿಳಿಯಾರು 4ನೇ ಓವರ್ ಮೊದಲ ಚೆಂಡು ಲಕ್ಷಕಮಾಗದಲ್ಲಿ ಬೀಳ್ತಾ ಇದೆ. ಶಾರ್ಟ್ಗಳ ಭಾಗದಲ್ಲಿ 1 ಓಟ, 2ನೇ ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ 28 ಓಟಗಳು. ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಶಾಂತವೇರಿ ಕ್ರೀಡಾಂಗಣ ಸಾಗರದಲ್ಲಿ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತೊಂದು 90 ಅಪೀಲ್ ಕೂಡ ರೈಸಿಂಗ್ ಡೆಲಿವರಿ ಲಾಗ್ ಬೈ ಒಂದು ಸೂಚನೆ ಬರ್ತಾ ಇದೆ. ತಳ ಮೊತ್ತ 29. ಐದು ಓವರ್ಗಳ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಇವಾಗ ಅದೆಷ್ಟು ಓಟ್ಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಪಾಂಚಜನ್ಯ ಕೂಡ ಬಹಳಷ್ಟು ಆಟಗಾರರನ್ನು ಹೊಂದಿರುವಂತಹ ಉಡುಪಿಯ ಇತ್ತೀಚೆಗಿನ ಮತ್ತೊಂದು ಪ್ರತಿಷ್ಠಿತ ತಂಡ ನಿತೀಶ್ ಶೆಟ್ಟಿ ಅವರ
ಮುಂದಾಳತ್ವದಲ್ಲಿ ಆಡ್ತಾ ಇದೆ ಪಂಚಜನ್ಯ ಕೋಟ. ಮೂರನೇ ಬಾರಿ ಯಾರ್ಕರ್ ಇನ್ ಸ್ವಿಂಗಿಂಗ್ ಯಾರ್ಕರ್ಗೆ ಬಲಿಯಾಗಿರುವಂತಹ ಗಿಳಿಯಾರ್ನಾಗ ಈ ಬಾರಿ LBW ಅನುಭವಿ ಎಸೆಗಾರ ಈ ಬಾರಿ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಅನ್ನು ತಂದ್ರು. ಫ್ರಾನ್ಸಿನ ಪ್ರಮುಖ ಆಟಗಾರ ಗಿಳಿಯಾರ್ನಾಗ ವಾಪಸ್ ಆದ್ರು. ಭಾರತ್ ಗಿಳಿಯಾರ ಸದ ಈ ಒಂದು ಚೆಂಡು ತಳಮೊತ್ತ 29ಕ್ಕೆ 29 ಮಾಡಿ ಬಂದ್ರು ಅಂಗಡ ಒಳಭಾಗದಲ್ಲಿ. ಟೂರ್ನಮೆಂಟಿನ ಜಯವನ್ನು ದಾಖಲಿಸುವ ತಂಡ 3 ಲಕ್ಷ ರೂಪಾಯಿಗಳ ಒಂದು ಕ್ಯಾಚ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ನ್ಯಾಷನಲ್ ಲೆವೆಲ್ ನ ಸರಣಿ ಶ್ರೇಷ್ಠ ಆಟಗಾರ 20,020 ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾನೆ. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಮತ್ತೆ ಭರತ್ ಗಿಳಿಯಾರು. ಮಾಡಿಗೆ ಸಂದ ಚೆಂಡು ಓಟಗಳು ಬರ್ತಾ ಇಲ್ಲ. ಭರತ್ ಗಿಳಿಯಾರು ಲೈಟ್ ಟೆನಿಸ್ ಮತ್ತು ಹಾಟ್ ಬಾಲ್ ಟೆನಿಸ್ ಅತ್ಯುತ್ತಮ ಆಟಗಾರ ಕೂಡ. ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ಪರ ಕೆಲವೊಂದು ವರ್ಷಗಳ ಕಾಲ ಆಡಿದಂತ ಅನುಭವಿ ಆಟಗಾರ ಕೂಡ ಭರತ್ ಗಿಳಿಯಾರು. ಈ ಮನಸ್ಸಳ ಒಂದು ಚೆಂಡು ಆಗರ ಭಾಗದಲ್ಲಿ ಮಾಡಿ ಕ್ಲೀನ್ ಬಾಲ್ ಲಾಸ್ಟಿಕ್ ಅನ್ನು ಉಡಿಸಲು ಮುಖ್ಯವಾಗಿ ಫ್ರಾನ್ಸಿ ಬಾರಿ ಒತ್ತಡಕ್ಕೆ ಸೆಲೆಕ್ಟ್ ಆದ ಮಾಡಿ ವಿಕೆಟ್ ಕೂಡ ಪತನ 29ಕ್ಕೆ 3. ಭಂಡಾರಿಯ ಪತನವೇ ಬಹುಶಃ ಇತ್ತೀಚಿನ ಕೆಲವೊಂದು ವರ್ಷಗಳಲ್ಲಿ ಫ್ರೆಂಡ್ಸಿನ ಜಯಾಪಜಯದಲ್ಲಿ ಭಂಡಾರಿ ಆಟವೇ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಕೂಡ ಒಂದು ಹಂತದಲ್ಲಿ ನವೀನ, ಮ್ಯಾಡಿ, ನಾಗ, ನಸ್ರು, ಅಭಿ, ಪ್ರಸಾದ್ ಈ ರೀತಿ ಎಲ್ಲ ಆಟಗಾರರು ಸೋನು ಒಂದೊಮ್ಮೆ ಪ್ರಚಂಡ ಫಾರ್ಮ್ ಅನ್ನು ತೋರ್ಪಡಿಸ್ತಾ ಇದ್ರು. ಆದ್ರೆ ಈ ವರ್ಷ ಮಾತ್ರ ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಸ್ ಅನಿರೀಕ್ಷಿತವಾಗಿರುವಂತಹ ಏರುಪೇರುಗಳನ್ನ ಕಂಡುಕೊಂಡು ಬರ್ತಾ ಇದೆ. ಒಂದು ಅತ್ಯುತ್ತಮ ತಂಡ. ಪೂಜಾರರೆಲ್ಲ ಪೂನಾದಿಂದ ಸಾಗರಕ್ಕೆ ಬರುವುದಕ್ಕೆ ಆರಂಭಿಸಿದ್ದಾರೆ. ಇತ್ತೀಚೆಗೆ ಬಿಲ್ಲವ ಪ್ರೀಮಿಯರ್ ಲೀಗಿನ ವರ್ಲ್ಡ್ ಪಂದ್ಯಕೂಟವನ್ನ ಪೂನಾದಲ್ಲಿ ನಡೆಸಿದಂತ ಕಾರ್ತಿಕ್ ಪೂಜಾರಿ ಅವರು ಈಗಾಗಲೇ ಒಂದು ಪಂದ್ಯಾಟಕ್ಕೋಸ್ಕರ ಸಾಗರಕ್ಕೆ ಆಗಮಿಸಿದ್ದಾರೆ. ಅವರೇ ಆತ್ಮಸ್ವಾಗತವನ್ನು ಬಯಸ್ತಾರೆ. ಭರ್ಜರಿ ಹೊಡೆತ ಸ್ಕೋರ್ ಲಕ್ಷಿ ಬರಕಾಲ ಭಾಗದಲ್ಲಿ ಕೊನೆಯ ಹಂತದಲ್ಲಿ ತರ್ಡಪ್ಪ ಡಿಸಿಷನ್ ಇವಾಗ ವೈಟ್ ಮಾಡ್ತಾ ಇದೆ. ಬೌಂಡ್ರಿ ಚೆಕ್ ಮಾಡಿ ಅನ್ನೋದಾಗಿ ಇವರು ಥರ್ಡ್ ಅಂಪೈರ್ ಡಿಸಿಷನ್ ಬಂದಿರೋದ್ರಿಂದ ನಾವು ಅದನ್ನು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಅಭಿ ಸಿಕ್ಸರ್ ಇದು ಆ ಕೊನೆ ಹಂತದಲ್ಲಿ ಪ್ಲೇಯರ್ ಈ ಒಂದು ಹೊಡೆತ ಸಿಕ್ಸರ್ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಗ್ರೌಂಡ್ ಅಂಪೈರ್ ಗಮನಕ್ಕೆ. ಆ ನಿಟ್ಟಲ್ಲಿ ಸಿಕ್ಸರ್ 4ನೇ ಓವರ್ ಕೊನೆ ಚೆಂಡಿನಲ್ಲಿ ನವೀನ ಮುಖ್ಯವಾಗಿ ಭರ್ಜರಿ ಸಿಕ್ಸರ್ ಈ ಬಾರಿ ಫ್ರಾನ್ಸಿನ ಖಾತೆಗೆ ಬರ್ತಾ ಇದೆ. ಆ ನಿಟ್ಟಲ್ಲಿ 4ನೇ ಓವರ್ ಮುಕ್ತಾಯದ ಹಂತದಲ್ಲಿ 35ಕ್ಕೆ 4 ಬೆಂಗಳೂರಿನ ಫ್ರೆಂಡ್ಸ್ ಆಡ್ತಾ ಇದೆ. ಕೊನೆಯ ಒಂದು ಓವರ್ ನಲ್ಲಿ ಇವಾಗ ಅದೆಷ್ಟು ಓಟ್ಗಳು ದಾಖಲಾತಿಯನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ಸಾಗರ ಅಂತ ಒಂದು ತಾಲೂಕಿನಲ್ಲಿ ಇದು 8ನೇ ಬಾರಿಗೆ ಪಂದ್ಯಾಟ ನಡೀತಾ ಇದ್ದಾರೆ. 1000
1989ರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಪಡುಬಿದ್ರೆ ತಂಡ ಮೊತ್ತ ಮೊದಲ ಬಾರಿಗೆ ಹೊಣಬಳಿಕೆಯ ಪಂದ್ಯಾಟವನ್ನು ಆರಂಭಿಸಿತ್ತು. ಅದಾದ ಬಳಿಕ ಈ ಸಾಗರದಲ್ಲಿ 8ನೇ ಬಾರಿಗೆ ನಡೀತಾ ಇರುವಂತಹ ಹಗಲು ರಾತ್ರಿ ಪಂದ್ಯಕೂಟ ಇದಾಗ್ತಾ ಇದೆ. ಸಾಗರ ಫ್ರೆಂಡ್ಸ್ 2ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆಯನ್ನ ಮಾಡ್ತಾ ಇದೆ. ಕಿರಣ್ ಸಾಲಿಯಾನ ಮುಂದಾಳತ್ವದಲ್ಲಿ 6 ದಿನಗಳ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದ್ದಾರೆ. ಚಾಲೆಂಜ್ ಗಣೇಶ ಮತ್ತೋರ್ವ ಆಟಗಾರರ ಸೇರ್ಪಡೆ ಪಾಂಚಜನ್ಯದ ಪರವಾಗಿ. ಲಾಸ್ಟ್ ಓವರ್. ಐದನೇ ಓವರ್ ಮೊದಲ ಚೆಂಡಿಗಾಗಿ ನಿರಂಜನ್ಗೆ ಸದಾ ಚೆಂಡು ಇನ್ಸೈಡ್ ಆಗ್ತಾ ಇದೆ. ರನ್ ಮಾಡೋ ಅವಕಾಶ ಇತ್ತು. ಸಚಿನ್ ಕೋಟೇಶ್ವರ ಒಂದಷ್ಟು ಮೈಂಡ್ ಗೇಮ್ ಅನ್ನು ಆಡಿದ್ರು. ಆ ನಿಟ್ಟಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 35ಕ್ಕೆ 4 ಅಂತಿಮ ಲೀಗ್ ಪಂದ್ಯಾಟ ಈ 2 ತಂಡಗಳಿಗಿದ್ರೆ. ಇದಾದ ಬಳಿಕ ಮೈಟಿ ಮತ್ತು ಯುನೈಟೆಡ್ ಜಾಗ್ವಾರ್ ಪಂದ್ಯಾಟವನ್ನು ಆಡ್ತಾರೆ. ಅಂಟಲ್ಲಿ ಮತ್ತೊಂದು ಭಾಗದಲ್ಲಿ ಒಂದೋಟ ನಿರಂಜನನ ಮುಖೇನ 2ನೇ ಓಟದ ಸೇರ್ಪಡೆಯೂ ಕೂಡ. ಸ್ಕೋರ್ 37. ಲಾಸ್ ಆಫ್ 4. ಕರಾವಳಿಯಲ್ಲೂ ಕೂಡ ಈ ವರ್ಷದ ಕೊನೆಯ ಟೂರ್ನಮೆಂಟ್ ಮುಂದಿನ ವಾರ ಮಾರ್ಕೋರಿನ ಚೌಳಿಕೆರೆ ಮೈದಾನದಲ್ಲಿ 2,22,000 ರೂಪಾಯಿಗಳ BMK ಟ್ರೋಫಿ ಕೃಷ್ಣ ಮೇಸ್ತ್ರಿ ಅವರ ಸವಿನೆನಪಿನಲ್ಲಿ 2ನೇ ಬಾರಿಗೆ ನಡೀತದೆ. ಉಡುಪಿಯ ಕೊನೆಯ ಈ ವರ್ಷದ ಹಗಲು ರಾತ್ರಿ ಪಂದ್ಯಕೂಟ. ಚಾಲೆಂಜ್ ಗಣೇಶನ ಈ ಒಂದು ಚೆಂಡು ನಿರಂಜನ ಕೊನೆ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಸ್ಕೋರ್ 37. ಮೂರು ರನ್ಸ್ಗಳು ಮಾತ್ರ ಬಾಕಿ ಇದೆ ಕೊನೆ ಹಂತದಲ್ಲಿ. ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ಮತ್ತೊಂದು ಬಾಲ್ ಸುಮರ್ತಿ ಎಸೆತ. ಗುಡ್ಲ್ಯಾಂಡ್ ಡೆಲಿವರಿ ಆದ್ರೆ ಕೊನೆ ಹಂತದಲ್ಲಿ ಒಂದು ಎಸೆತ. ನೋ ಬಾಲಿನ ತೀರ್ಪು ಕೂಡ ಬರ್ತಾ ಇದೆ. ಫ್ರೀಟ್ ಅವಕಾಶವೂ ಇದೆ. ತಳ ಮೊತ್ತ 38. ಕ್ರಿಕ್ಲ್ಯಾಂಡ್ ನೇರ ಪ್ರಸಾರ ಮಾಡ್ತಾ ಇದೆ. ಮತ್ತು ಉತ್ತಮ ಎಸೆತ. ಈ ಬಾರಿ ಫ್ರೀಟ್ ಅಲ್ಲಿ ಒಂದೊಳ್ಳೆ ಚೇರ ಸೇರ್ಪಡೆ. ಸಚಿನ್ ಕೋಟೇಶ್ವರ್ ಕೀಪಿಂಗ್ ಆಳ್ವಿಕೆಯನ್ನು ಮಾಡಿಕೊಂಡ್ರು. 1 ಓಟ 2 ಓಟದ ಚೇರ ಮುಖೇನವಾಗಿ ತಳ ಮೊತ್ತ ಬೈ ಮುಖೇನ ಈ ಓಟ್ಗಳು ಬರ್ತಾ ಇದೆ. 40 ಫ್ರೆಂಡ್ಸಿನ ಮೊತ್ತ. ಲಾಸ್ಟ್ 2. ನಿರಂಜನ್ಗೆ ಸದಾ ಈ ಒಂದು ಚೆಂಡು ಅಂತಿಮದಲ್ಲಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಾರಿ ಕ್ಲಾಸ್ ಆರ್ ಪಿಚ್ ಆಗಿ ಬಿದ್ದ ಚೆಂಡು. ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಷಟ್ಕ ಈ ಬಾರಿ ನಿರಂಜನ ಮುಖೇನವಾಗಿ 6 ಓಟ ಫ್ರೆಂಡ್ಸಿಗೆ ಸೇರ್ಪಡೆ. ಬೆಂಗಳೂರು ಫ್ರೆಂಡ್ಸ್ ಮತ್ತೊಂದು ಉತ್ತಮ ಹೊಡೆತ. ಕೊನೆ ಹಂತದಲ್ಲಿ ಡೀಪ್ ಮಿಡ್ ವಿಕೆಟ್ ಒಂದು ಸೀಮಾರಿಕರ ಭಾಗವನ್ನು ಕಂಡಿತು. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಲಾಸ್ಟ್ ಓವರ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿರಂಜನ ಬಿರುಸಿನ ಆಟವನ್ನು ಆಡಿದ್ರು. ಒಟ್ಟಾರೆ ಫ್ರೆಂಡ್ಸಿನ ಮೊತ್ತ 52ಕ್ಕೆ 4. ನಿರಂಜನ ವೈಯಕ್ತಿಕ ಮೊತ್ತ ನಾಟ್ ಔಟ್ 21. ಕೊನೆ 2 ಚೆಂಡುಗಳ ಭರ್ಜರಿಯ ಒಂದು ಸಿಕ್ಸರ್ ಕೂಡ ನಿರಂಜನ ಫ್ರೆಂಡ್ಸ್ ಅಲ್ಲಿ ದಾಖಲಿಸಿದ್ರು. ಸೆಮಿಫೈನಲ್ ರೇಸ್ಗಾಗಿ ಇವಾಗ 30 ಎಸೆತ 53 ಓಟದ ಅವಶ್ಯಕತೆ ಇದೆ. ಬಲೆ
ಇತ್ತೀಚೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರೇ ಜಾಸ್ತಿ. ಅಂಗಡ ಒಳಭಾಗದಲ್ಲಿ ಇವಾಗ 53 ಟಾರ್ಗೆಟ್ ಅನ್ನು ಅದೇ ರೀತಿಯಲ್ಲಿ ಬೆನ್ನಡ್ತಾರೆ ನೋಡಬೇಕಾಗಿದೆ. ಪಾಂಚಜನ್ಯ ಬೆಂಗಳೂರಿನ ಬಲಿಷ್ಠ ತಂಡವಾಗಿರುವಂತಹ ಫ್ರೆಂಡ್ಸ್ ಅನ್ನು ಎದುರಿಸ್ತಾ ಇದೆ. ಇತ್ತ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ಅವರ. ಲೀಗ್ ಹಂತದ ಅಂತಿಮ ಹಂತದ ಸೆಣಸಾಟಗಳು ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ರಾಜ್ಯದ 2 ಪ್ರಸಿದ್ಧ ತಂಡಗಳು ಹೋರಾಟಕ್ಕೆ ಸಿದ್ಧತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪಂದ್ಯ. ಬಹುತೇಕ ಸೆಮಿಫೈನಲ್ ರೇಸ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಬಂಡಾರಿ ಬಿರುಸಿನ ಆಟವನ್ನು ದಾಖಲಿಸಿದೆ. ಒಂದು ಹಂತದಲ್ಲಿ ಸಡನ್ಲಿ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ನಿರಂಜನ್ ದಾಖಲಿಸಿರ್ತಕ್ಕಂಥ 2 ಸಿಕ್ಸರ್ಗಳು 52 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 53 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಆ ಮೊತ್ತವನ್ನು ಚೇಸ್ ಮಾಡ್ತಾರಂತ ನೋಡಬೇಕಾಗಿದೆ. ವಿನೋದ ಮತ್ತು ಸಚಿನ್ ಕೋಟೇಶ್ವರ ಆರಂಭಿಕ ಹಂತದ ಆಟಗಾರರು. ಸ್ಥಿರತೆ ಆಟವನ್ನು ಆಡಿದ್ರೆ ಸಾಗರದ ಈ ಕ್ರೀಡಾಂಗಣ ಒಳಭಾಗದಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಇರುವ ಆಟಗಾರರು. ಲೀಗ್ನ ಕೊನೆಯ ಪಂದ್ಯ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕಿರುವಂತಹ ಕರೆ ಕೊಡ್ತಾ ಇದ್ದಾವೆ ಮೈಟಿ ಬೆಂಗಳೂರು ಮತ್ತು ಯುನೈಟೆಡ್ ಜಾಗ್ವರ್ ಸೋತ್ಕಾಲ್. ಸೆಮಿಫೈನಲ್ ರೇಸ್ ಆಗಿ ಸಾಗ್ತಾ ಇರ್ತಕ್ಕಂಥ ಲೀಗ್ನ ಮತ್ತೊಂದು ಕೊನೆಯ ಪಂದ್ಯ. ಮೊದಲವರ್ಗಾಗಿ ಭಂಡಾರಿಯನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರಿನ ತಂಡ ವಿನೋದ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. 30 ಎಸೆತ 53 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊದಲ ಪಂದ್ಯ ಸ್ವಲ್ಪ ಮಟ್ಟಿಗೆ ಅನುಪಸ್ಥಿತಿಯನ್ನು ಕಂಡಿರ್ತಕ್ಕ ಕೆಲವೊಂದು ಪ್ರಮುಖ ಆಟಗಾರರು ಪ್ರಾಮುಖ್ಯದ 2ನೇ ಪಂದ್ಯದಲ್ಲಿ ಭಂಡಾರಿ ಮತ್ತು ಲೆಫ್ಟಿ ಪ್ರಸಾದ್ ಉಪಸ್ಥಿತಿಯನ್ನು ಕಂಡುಕೊಂಡ್ರು. ಇಲ್ಲಿ ಮತ್ತೊಂದು ಮಹತ್ವದ ಪಂದ್ಯ, ಮತ್ತೆ ಕೆಲವೊಂದು ಬದಲಾವಣೆಗಳನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಒಂದೆಡೆ ಆದ್ರೆ ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟು 2 ರಿಂದ 3 ಅನುಭವಿ ಆಟಗಾರರನ್ನು ಬಿಟ್ಟರೆ ನಡೆದಂತ ಎಲ್ಲ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೂಟ. ಇಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರವನ್ನಂತ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಭಂಡಾರಿ ಮೊದಲ ಚೆಂಡಿಗಾಗಿ ಅತಿಕ್ರಮ ಊಟಗಳ ಮುಖಾಂತರವಾಗಿ ಆರಂಭವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದ್ದಾವೆ. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಒಂಟೋಟದ ಮುಖಾಂತರವಾಗಿ. ಬಹಳ ಶೋಧಾವೃತ ಹೊಡೆತ ಪೂರ್ಣಾಂತವಾಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ವಿನೋದ್ ಪಡ್ಕೊಂಡ್ರು. ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡನ್ನು ಎಸೆದ್ರು. ಆ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡಂತ ವಿನೋದ್ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಭಂಡಾರಿ 2ನೇ ಚೆಂಡಿಗಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದ್ದಾವೆ. ಅಲ್ಲಿ ಆಟಗಾರ ಅಂಪೈರ್ಸ್ ಜೊತೆ ಚರ್ಚೆಗಿಳಿಬೇಡಿ.
ಅಲ್ಲಿ ಆಟಗಾರರು ತೀರ್ಪುಗಾರರೊಂದಿಗೆ ಚರ್ಚೆಗೆ ನಡೆಸಬೇಡಿ ಅನ್ನುವಂತಹ ಸೂಚನೆ ಕೊಡ್ತಾ ಇದ್ದಾವೆ. ಅಲ್ಲಿ ಪಂದ್ಯಾಟವನ್ನು ನಡೆಸಿಕೊಳ್ಳಬೇಕು. ದಯಮಾಡಿ ಫ್ರೆಂಡ್ಸ್ ತಂಡದ ಆಟಗಾರರು ಯಾವುದೇ ರೀತಿಯ ಆಟಗಾರರ ಮನವಿಗೆ ಥರ್ಡ್ ಅಂಪೈರ್ ಡಿಸಿಷನ್ ಇರೋದಿಲ್ಲ. ಓನ್ಲಿ ನಿರ್ಣಾಯಕರ ತೀರ್ಮಾನಕ್ಕೆ ಮಾತ್ರ ಥರ್ಡ್ ಅಂಪೈರ್ ಡಿಸಿಷನ್ ಇರ್ತದೆ. ಮೊದಲಾಗಿ ತಿಳಿಯಪಡಿಸಿದ್ದೇವೆ, ದಯಮಾಡಿ ಗಮನದಲ್ಲಿಟ್ಕೊಳ್ಳಿ. ಪಂದ್ಯಾಟವನ್ನು ನಡೆಸಿಕೊಳ್ಬೇಕು. ಅಲ್ಲಿ ಪಂದ್ಯಾಟ ಮುಂದುವರಿಸಿ ಅಂತ ಸೂಚನೆ ಮಾತ್ರ ಕೊಡ್ತಾ ಇದ್ದಾರೆ ಸಂಘಟಕರು. ಹಲೋ, ಅಲ್ಲಿ ದಯಮಾಡಿ ಫ್ರೆಂಡ್ಸ್ ತಂಡದ ಆಟಗಾರರು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ನಿರ್ಣಾಯಕರು ಕೂಡ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಬೇಕಾಗ್ತದೆ. ದಯಮಾಡಿ ಮತ್ತೆ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಎರಡನೇ ಚೆಂಡಿನ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸಿರ್ತಕ್ಕಂಥ ಪಾಂಚಜನ್ಯ ಒಂದು ಬಿರುಸಿನ ಸಿಕ್ಸರ್ ಅನ್ನು ವಿನೋದ್ ದಾಖಲಿಸಿದ್ರು. ಬಹಳ ಶುದ್ಧಪ್ರತಿ ಆಟವನ್ನು ಆಡುವಂತಹ ಪ್ರಯತ್ನ, ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಮೊದಲ ಓವರ್ನ 2 ಚೆಂಡುಗಳ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸಿರ್ತಕ್ಕಂತಹ ತಂಡ ಮತ್ತೆ 3ನೇ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ 9 ಓಟಗಳು.
ಬಹಳ ಶುದ್ಧಮನದಿಂದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ರೋಟಗಳ ಸೇರ್ಪಡೆ ತಡ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಐದನೇ ಬಾರಿ ಮತ್ತೆ ಭಂಡಾರಿ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ತಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ ಈ ಹಂತದಲ್ಲಿ. ನೇರ ಗುರಿ ದಾಖಲಾತಿಯನ್ನು ಕಟ್ಕೊಳ್ತಾ ಇಲ್ಲ. ಒಂದೋಟಗಳ ಸೇರ್ಪಡೆ ತಡ ಮೊತ್ತ 17ಕ್ಕೆ ತಲುಪ್ತಾ ಇದ್ದಾವೆ. ಅಂತಿಮ ಹಂತದ 1 ಎಸೆತ ಇನ್ನೂ ಕೂಡ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಓವರ್ನಲ್ಲಿ ಪವರ್ ಪ್ಲೇ ಲಾಭವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ತಾ ಇರ್ತಕ್ಕಂಥ ವಿನೋದ್ ಮತ್ತು ಸಚಿನ್ ಕೋಟೇಶ್ವರ. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯ. ಪವರ್ ಪ್ಲೇ ಮೊದಲ ಓವರ್ ಮುಕ್ತಾಯಕ್ಕೆ 18 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತಹ ತಂಡ ಯಾವುದೇ ಹೊದರೆ ಆಘಾತವನ್ನು ಕಾಣ್ತಲ್ಲ. ಅತ್ಯುತ್ತಮ ರೀತಿಯಿಂದ ಆರಂಭವನ್ನು ಕಾಣ್ತಾ ಇರ್ತಕ್ಕಂಥ ಪಾಂಚಜನ್ಯ ಅಂತಿಮ ಹಂತದ 24 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ 35 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 24ಕ್ಕೆ 35. ಅಲ್ಲಿ ಮೈಟಿ ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ. ಯುನೈಟೆಡ್ ಜಾಗ್ವಾರ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಸ್ಯಾಂಡಿ ಅವರೇ, ಪುಂಜಾಲಿ ಅವರೇ ಬನ್ನಿ. ಯುನೈಟೆಡ್ ಜಾಗ್ವಾರ್ ನಾಯಕರು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಟಾಸ್ ಕಾರ್ಯಕ್ರಮ ನಡೆಸಿಕೊಡಿ. ಲೀಗ್ನ ಕೊನೆ ಪಂದ್ಯ ಲೆಫ್ಟ್ ಪ್ರಸಾದ್ ಸುವರ್ಣಾಂತರವಾಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ಮತ್ತೆ ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ತಡ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಸುಲಭವಾಗಿ ಜಯವನ್ನು ದಾಖಲಿಸುವಂತ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ನಡೆ ಅತ್ಯುತ್ತಮ ಓಟವನ್ನು ದಾಖಲಿಸಿದ್ರು ಕೂಡ ಇಲ್ಲಿ ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ತಂಡ. ಮೊದಲ ಓವರ್ನಲ್ಲೇ ಭಂಡಾರಿ 18 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಪ್ರಸಾದ್ ಬಿರುಸಿನ ಹೊಡೆತ, ಮಧ್ಯೆ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದ್ದಾವೆ. ತಡ ಮೊತ್ತ 30. 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 22 ಚೆಂಡುಗಳಲ್ಲಿ ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ಬಹಳ ಶುದ್ಧಮನತೆ ಆಟ. ಒಂದು ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 32ಕ್ಕೆ ತಲುಪ್ತಾ ಇದೆ. 21 ಓಟಗಳ ಅನಿವಾರ್ಯತೆ ಅಂತಿಮ 21 ಚೆಂಡುಗಳ ಮುಂದೆ. ಮತ್ತೆ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು, ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 3ನೇ ಸಿಕ್ಸರ್ ಈ ಓವರ್ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ 38 ಓಟಗಳು
ಜಯಕ್ಕಾಗಿ ಕೇವಲ 15 ಓಟಗಳು ಬರಬೇಕಾಗಿದೆ. ತಂಡದ ಪ್ರಮುಖ 2 ಎಸೆತಗಾರರು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಡ್ಕೊಳ್ತಾ ಇದ್ದಾರೆ. ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಈ ಓವರ್ನಲ್ಲಿ 3 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತ ಹಂತದಲ್ಲಿ ಆರಂಭಿಕ ಆಟಗಾರರಾಗಿ ಅಂಕಣದ ಒಳ ಪ್ರವೇಶನವನ್ನು ಕಾಣಬೇಕಾಗಿರ್ತಕ್ಕಂಥ ಆಟಗಾರ ಸ್ವಸೇಕ್ ಸ್ವಲ್ಪ ಮಟ್ಟಿಗೆ ಕೆಳ ಕ್ರಮಾಂಕದಲ್ಲಿ ಅಂಕಣಕ್ಕೆ ಬರ್ತಾ ಇದೆ. 28 ಓಟಗಳೊಂದು ಅತ್ಯುತ್ತಮ ಆಟವನ್ನು ವಿನೋದ ದಾಖಲಿಸಿದ್ದಾರೆ. 4 ಸಿಕ್ಸರ್ ಸಹಿತವಾಗಿ ಕಿರಣ್ ಸರ್ ಟಾಸ್ ಕಾರ್ಯಕ್ರಮ ಮುಕ್ತಾಯಗೊಳಿಸಿ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ 38 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 18 ಎಸೆತ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಹಂತದ 18 ಎಸೆತ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭದ ಅವಕಾಶವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಇದರ ಮುಂದಿನ ಪಂದ್ಯ ಮೈಟಿ ಟಾಸ್ ಜಯಿಸಿಕೊಂಡು ತೀರ್ಮಾನ ತಿಳಿಸಿಕೊಳ್ಬೇಕು. ಅಂತಿಮ 18 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಸುಲಭವಾಗಿ ಪಂದ್ಯದ ಜಯದ ಕಡೆಗೆ ದಾಪುಗಾಲು ನೀಡ್ತಾ ಇರ್ತಕ್ಕಂಥ ತಂಡ ಲೆಕ್ಕಾಚಾರದ ಆಟವನ್ನು ಆಡಿದು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಹೋರಾಟ ನಿರೀಕ್ಷೆ ಪಂದ್ಯ ಒನ್ ಸೈಡ್ ಆಗಿ ಸಮಾಪ್ತಿಯನ್ನು ಕಾಡುವಂತಹ ಹಂತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 5 ಚೆಂಡುಗಳು 3ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನೇರ ಗುರಿ ದಾಖಲಾತರ ಕಾಣ್ತಾ ಇಲ್ಲ. ರನೌಟ್ ಪ್ರಯತ್ನ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಒಂದು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಮತ್ತೆ ದಾಖಲಾತರ ಕಾಣ್ತಾ ಇದೆ. ರನೌಟ್ ರೂಪದಲ್ಲಿ ಸ್ವಸ್ತಿಕ್ ನಾಗರಾಜ್ ಅಂತ ಇಂಪಾರ್ಟೆಂಟ್ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಪಂಚಜನ್ಯ ಹೊಸ ಆಟಗಾರ ಅಭಿ ಪಾಣ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಅಂತಿಮ 16 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಈ ಹಂತದ ಪಂದ್ಯ ಮುಕ್ತಾಯವಾದ ಬಳಿಕ ಲೀಗ್ನ ಕೊನೆಯ ಪಂದ್ಯ ದಿನದ ಮುಂದಿನ ಹಂತದಲ್ಲಿ ಸಾಗ್ತದೆ. ಮೈಟಿ ಬೆಂಗಳೂರಿನ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲನ್ನು ಕಾಣ್ತಾರೆ. ಅಲ್ಲಿ ಜಯ ದಾಖಲಿಸಬಲ್ಲಂತಹ ತಂಡ ಅಗ್ರಸ್ಥಾನವನ್ನು ಪಡ್ಕೊಂಡು ಮುಂದಿನ ಹಂತಕ್ಕೆ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಹೊಸ ಆಟಗಾರ ಅಭಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ ಧೀರು 2 ಅತ್ಯುತ್ತಮ ಚೆಂಡುಗಳನ್ನು ತೇಲಿ ಬಿಡ್ತಾ ಇರ್ತಕ್ಕಂಥ ಎಸೆತಗಾರ. ಮತ್ತೆ 3ನೇ ಬಾರಿ ಧೀರು. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 39ಕ್ಕೆ ತಲುಪ್ತಾ ಇದೆ. 39. ಮತ್ತೆ 3ನೇ ಬಾರಿ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ 40 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ
ಕೇವಲ 13 ಓಟಗಳು ಬರಬೇಕಾಗಿದೆ. ಮೊದಲ 2 ಓವರ್ಗಳಲ್ಲಿ 38 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ತನ್ನ ಪ್ರಮುಖ ಆಟಗಾರರು. ಮತ್ತೆ ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ಅಂತಿಮ 2 ಚೆಂಡು ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 41ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 12 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟು ತಬರತೆ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಹಂತ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 43ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 1 ಎಸೆತ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ತಡ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ 12 ಚೆಂಡುಗಳ ಮುಂದೆ. 12 ಎಸೆತ 9 ಓಟಗಳು ಬರಬೇಕಾಗಿದೆ. 12 balls 9 runs required. ಆರಂಭಿಕ ಹಂತದ ವಿನೋದ್ ಒಂದು ಬಿರುಸಿನ ಆಟವನ್ನೇ ತೋರ್ಪಡಿಸಿದ್ದಾರೆ. 4 ಸಿಕ್ಸರ್ ಸಹಿತವಾಗಿ 28 ಓಟವನ್ನು ದಾಖಲಿಸಿದರು. ಸಚಿನ್ ಕೋಟೇಶ್ವರ 1 ಸಿಕ್ಸರ್ ಸಹಿತವಾಗಿ ಇನ್ನೂ ಕೂಡ ಅಂಕಣದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಅಭಿ 4 ರಾಜೆಯ ಆಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಮತ್ತೆ ಭಂಡಾರಿ 12 ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ತಟ್ಟಿ ಮುಟ್ಟಿ ಆಟವನ್ನು ಆಡುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 45ಕ್ಕೆ ತಲುಪ್ತಾ ಇದ್ದಾವೆ. ಕೇವಲ 8 ಓಟಗಳು ಬರಬೇಕಾಗಿದೆ. 20 ಓಟಗಳೊಂದಿಗೆ ಸ್ಟ್ರೈಕ್ ರೊಟೇಟ್ ಮಾಡಿದ್ರು ಕೂಡ ಜಯಿಸಬಲ್ ಅಂತ ಸುಲಭ ಪಂದ್ಯ. ಹೋದರಿ ಆಘಾತವನ್ನು ಕಾಡ್ತಾ ಇದೆ. ಹಂತದಲ್ಲಿ ನೋ ಬಾಲ್ ಅನ್ನುವಂತಹ ಸೂಚನೆ. ಪವರ್ ಸ್ಟೆಪ್ ಒಂದು ವೇಳೆ ಬೋಲ್ಡ್ ಆದ್ರೂ ಕೂಡ ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಹೆಚ್ಚುವರಿ ಓಟಗಳ ರೂಪದಲ್ಲಿ 1 ಓಟಗಳ ಸೇರ್ಪಡೆ. ತಡ ಮೊತ್ತ 46ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ ತನ್ನ ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗಲು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಮತ್ತೆ ಬಿರುಸಿನ ಹೊಡೆತ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮುಖಾಂತರವಾಗಿ ಸುಲಭ ಜಯದೊಂದಿಗೆ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ ಅಭಿನಂದನಾ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಅರ್ಧಾಂಶ ಓಟಗಳಿಗಿಂತ ವೇಗವಾಗಿ ಓಟವನ್ನು ದಾಖಲಿಸಿ ಬಿರುಸಿನ ಆರಂಭವನ್ನು ನೀಡುತ್ತಕ್ಕಂಥ ಆಟಗಾರ ವಿನೋದ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ. ಯಶಸ್ಸು ಮತ್ತೆ ತಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆ ನುಡಿಗಳನ್ನು ಸಮರ್ಪಿಸಿಕೊಂಡು ಪಂದ್ಯಶ್ರೇಷ್ಠ ವೇದಿಕೆಗೆ ಬರಬೇಕು. ಆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.